All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಸಕ್ತ ಸಾಲಿನ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗಾಗಿ UG ನೆಟ್ ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ದಾಖಲಾತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಸಮಯದಲ್ಲಿ ಯಾವ ದಾಖಲಾತಿಗಳನ್ನು ಒಯ್ಯಬೇಕಂತ ತಿಳಿದಿರೋದಿಲ್ಲ, ಮತ್ತು ದಾಖಲಾತಿಗಳು ಇದ್ದರೂ ಕೂಡ ಅವುಗಳ ವ್ಯಾಲಿಡಿಟಿ ಮುಗಿದಿರುತ್ತೆ ಅಥವಾ ಅವುಗಳ ಸರಿಯಾದ ಫಾರ್ಮೆಟ್ನಲ್ಲಿರೋದಿಲ್ಲ. ಸೊ ಆ ಕಾರಣದಿಂದ ಅಲ್ಲಿ ಕೌನ್ಸಿಲಿಂಗ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತೆ. ಸೊ ಅದರಿಂದ ವಿದ್ಯಾರ್ಥಿಗಳು ಒಂದು ಆತಂಕಕ್ಕೆ ಈಡಾಗ್ತಾರೆ, ಮತ್ತು ಅದೇ ರೀತಿ ವಿದ್ಯಾರ್ಥಿಗಳೊಂದಿರುವ ಪಾಲಕರು ಕೂಡ ಅತಿ ಹೆಚ್ಚಿನ ಆತಂಕ ಪಡ್ತಾರೆ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಕೌನ್ಸಿಲಿಂಗಿಗೆ ಹೋಗುವ ಮುನ್ನ, ಒಂದು ದಿನದ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮತ್ತು ಅವುಗಳ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ರೆಡಿ ಇರಬೇಕು. ನಿಮ್ಮ ಕೌನ್ಸಿಲಿಂಗ್ ನಿಗದಿತ ಸಮಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲಾರದ ಹಾಗೆ ನೋಡ್ಕೋಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳನ್ನು. ಪಾಲಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸೊ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನೀಟ್ ಕೌನ್ಸಿಲಿಂಗ್ಗೆ ಬೇಕಾಗುವಂಥ ದಾಖಲಾತಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಮೊದಲಿಗೆ ಫಸ್ಟ್ ಬೇಕಾಗುವಂಥ ದಾಖಲಾತಿಗಳು ಯಾವಪ್ಪ ಅಂತಂದರೆ, ಫಸ್ಟ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ನೀವು ನೀಟ್ ಅಪ್ಲಿಕೇಶನ್ ಫಾರ್ಮ್, ನೀವು ಯಾವ ನೀಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿರ್ತೀರಲ್ಲ, ಸೊ ಆ ನೀಟ್ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟೌಟ್ ಬೇಕಾಗುತ್ತೆ. ಆಲ್ರೆಡಿ ನೀವು ತಗೊಂಡಿರ್ತೀರ ಪ್ರಿಂಟೌಟ್ನ, ಯಾಕಂದರೆ ಎಕ್ಸಾಮಿಗೆ ಬೇಕಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಅದರ ಜೆರಾಕ್ಸ್ ಕಾಪಿಯನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ನೀಟ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿರ್ತೀರ, ನೀವು ಆನ್ಲೈನ್ ಮುಖಾಂತರ ಪೇ ಮಾಡಿರ್ತೀರ. ಸೊ ಅದರ ಒಂದು ಡಾಕ್ಯುಮೆಂಟ್ ಇಟ್ಕೋಬೇಕಾಗತ್ತೆ. ನೀವು ಫೀಸ್ ಮಾಡಿರೋ ಪ್ರೂಫ್, ಅದು ನೀವು ನೀಟ್ ಅಪ್ಲಿಕೇಶನ್ ಫೀಸ್ನ ಕಟ್ಟಿರೋ ಅಂಥ ಪ್ರೂಫ್ಗೋಸ್ಕರ ಅದನ್ನು ಕೂಡ ನೀವು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀಟ್ ಎಕ್ಸಾಮ್ ಬರೆಯಲು ನಿಮ್ಮ ಹಾಲ್ ಟಿಕೆಟ್ ಜನರೇಟ್ ಆಗಿರುತ್ತೆ, ಅಥವಾ ಅಡ್ಮಿಟ್ ಕಾರ್ಡ್ ಅಂತಲೇ ಹೇಳ್ತೀವಿ ನಾವು, ಅದು ಜನರೇಟ್ ಆಗಿರುತ್ತೆ. ಅದ್ರ ಕಾಪಿ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ಕಾಪಿ ನೀವು ಜೆರಾಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಯಾವಾಗ ನೀಟ್ ಅಫಿಷಿಯಲಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ಆವಾಗ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಮತ್ತು ನಿಮ್ಮ ನೀಟ್ ರ್ಯಾಂಕ್ ಕಾರ್ಡ್ ಅಂತ ಇರುತ್ತೆ. ಸೊ ಎರಡೂ ಕೂಡ ನೀವು ಅವುಗಳನ್ನು ಇಟ್ಕೋಬೇಕು. ನೀಟ್ ಸ್ಕೋರ್ ಕಾರ್ಡ್ ಆಸ್ ವೆಲ್ ಆಸ್ ನಿಮ್ಮ ನೀಟ್ ರ್ಯಾಂಕ್ ಕಾರ್ಡು, ನಿಮ್ಮ ಜೆರಾಕ್ಸ್ ಮತ್ತು ಒರಿಜಿನಲ್ ಪ್ರಿಂಟ್ಔಟ್ ಕೂಡ ನೀವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ, ಸೊ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಅಡ್ಮಿಷನ್ ಟು ಮೆಡಿಕಲ್ ಕೋರ್ಸಸ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಂತ ಹೇಳಿದೆ. ಸೊ ಇದೇನಪ್ಪ ಅಂತಂದರೆ, KA ಅವರೇ ಒಂದು ವೆಬ್ಸೈಟ್ನಲ್ಲಿ ಒಂದು ಫಾರ್ಮ್ಯಾಟ್ನ ಬಿಡ್ತಾರೆ. ಸೊ ಆವಾಗ ನೀವು ಅಪ್ಲಿಕೇಶನ್ ಫಾರ್ಮ್ಯಾಟ್ನ ನೋಡಿ ಅದರಲ್ಲಿರುವಂಥ ಎಲ್ಲ ಡೀಟೇಲ್ಸ್ಗಳನ್ನು ತುಂಬಬೇಕು, ಮತ್ತು ಒಂದು ಪ್ರಿಸ್ಕ್ರೈಬ್ಡ್ ಫೀಸ್ ಇರುತ್ತೆ, ಒಂದು ನಾಮಿನಲ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿ ಅದರದ್ದು ನೀವು ಪೇ ಮಾಡಿರುವಂಥ ಪ್ರೂಫ್ಗಾಗಿ ಅದರದ್ದು ಇಟ್ಕೋಬೇಕಾಗುತ್ತೆ, ಅದರ ಜೆರಾಕ್ಸ್ ಮಾಡಿ ಇಟ್ಕೋಬೇಕು. ಮತ್ತು ಈ ಅಪ್ಲಿಕೇಶನ್ನ ಆನ್ಲೈನ್ನೇ ತುಂಬೋದಿರುತ್ತೆ, ಆಫ್ಲೈನ್ ತುಂಬೋದಿರಲ್ಲ. ನೀವೇನಾದ್ರು ಪ್ರಿಂಟ್ ತೆಗೆದು ನಾನು ತುಂಬಿ ಕೈಲೇ ತುಂಬಿ ನೀವು ಅದನ್ನು KAಗೆ ಪೋಸ್ಟ್ ಮಾಡ್ತೀನಿ ಅಂತೇಳಿ ಆ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡೋದಿಲ್ಲ. ಆ ಕಾರಣದಿಂದ ವಿದ್ಯಾರ್ಥಿಗಳು ಇದನ್ನು ಆನ್ಲೈನ್ನೇ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ವೆರಿ ಇಂಪಾರ್ಟೆಂಟು, ಸೊ ವಿದ್ಯಾರ್ಥಿಗಳ SLC ಮತ್ತು 10th ಮಾರ್ಕ್ಸ್ ಕಾರ್ಡ್. ಸೊ SLC ಮತ್ತು 10th ಮಾರ್ಕ್ಸ್ ಕಾರ್ಡು ಆಲ್ರೆಡಿ ನಿಮ್ಮ ಹತ್ರ ಒರಿಜಿನಲ್ ಇರುತ್ತೆ, ಅದರೊಂದಿಗೆ ಅದರ ಜೆರಾಕ್ಸ್ ಕಾಪಿಗಳನ್ನು ಕೂಡ ನೀವು ಇಟ್ಕೋಬೇಕಾಗತ್ತೆ. ಸೊ SLC ಮತ್ತು 10th ಮಾರ್ಕ್ಸ್ ಕಾರ್ಡ್, SLC ಆರ್ 10th ಮಾರ್ಕ್ಸ್ ಕಾರ್ಡ್ಗಳು. ನೆಕ್ಸ್ಟ್ ಏನಪ್ಪ ಅಂತಂತಂದರೆ, ನಿಮ್ಮ PUC ಮಾರ್ಕ್ಸ್ ಕಾರ್ಡ್. ಸೊ PUC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಿಮ್ಮ ಆನ್ಲೈನಲ್ಲಿ ಬಂದಿರುವಂಥ ರಿಸಲ್ಟ್ನ ತೆಗೆದುಕೊಂಡು ಹೋಗಿ ಕಾಲೇಜ್ನಲ್ಲಿ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ, ನಿಮ್ಮ ರಿಸ್ಪೆಕ್ಟಿವ್ ಕಾಲೇಜ್ಗಳಲ್ಲಿ. ಅದನ್ನು ತಗೊಂಡು ನಿಮ್ಮ ಪ್ರಿನ್ಸಿಪಲ್ ಸರ್ನ ಸಿಗ್ನೇಚರ್ನ ಪಡೆದುಕೊಳ್ಬೇಕಾಗುತ್ತೆ. ಮತ್ತು ಯಾರು ಹಳೆಯ ವಿದ್ಯಾರ್ಥಿಗಳಿರ್ತಾರೆ, ಅಂದರೆ ಹಿಂದಿನ ವರ್ಷ ಪಾಸ್ ಆದಂಥ ವಿದ್ಯಾರ್ಥಿಗಳು, ಅವ್ರ ಹತ್ರ ಆಲ್ರೆಡಿ ಒರಿಜಿನಲ್ PUC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸ್ಟಡಿ ಸರ್ಟಿಫಿಕೇಟ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ನೀವು ಸೀಟ್ ಪಡಿಬೇಕಂತಂದರೆ ನೀವು ಕಂಪಲ್ಸರಿ ಇಲ್ಲಿ 10 ವರ್ಷ ನೀವು ಸ್ಟಡಿ ಮಾಡಿರಬೇಕಾಗತ್ತೆ. ನೀವು ಮಿನಿಮಮ್ ನಂಬರ್ ಆಫ್ ಇಯರ್ಸ್ ನೀವು ಕರ್ನಾಟಕದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ಕೇಳ್ತಾರೆ. ಸೊ ಈ ಸ್ಟಡಿ ಸರ್ಟಿಫಿಕೇಟ್ನ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ನೀವು ಪಡೆದುಕೊಂಡು ಅದರ ಮೇಲೆ ಕೌಂಟರ್ BO ಮತ್ತು DDPI ಅವರ ಸಿಗ್ನೇಚರ್ನ ಪಡೆದುಕೊಳ್ಬೇಕಾಗುತ್ತೆ. ನಿಮ್ಮ ಒರಿಜಿನಲ್ ಏನು ನೀವು ಪಡ್ಕೊತೀರೋ ಅದನ್ನು ಜೆರಾಕ್ಸ್ ತಗೊಂಡು ಅದರ ಮೇಲೆ BO ಮತ್ತು DDPI ಅವರ ಎಡಿಷ್ನಲ್ ಸಿಗ್ನೇಚರನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಮತ್ತು ಈಗ ಕೆಲವೊಂದು ವಿದ್ಯಾರ್ಥಿಗಳು 1 to 7 ಸ್ಟ್ಯಾಂಡರ್ಡ್ ಒಂದು ಸ್ಕೂಲಲ್ಲಿ ಮುಗಿಸಿರ್ತಾರೆ, ಮತ್ತು 8th 9th 10th ಒಂದು ಸ್ಕೂಲಲ್ಲಿ ಮುಗಿಸಿರ್ತಾರೆ. ಅವಾಗ ಏನು ಮಾಡಬೇಕು, ನೀವು ಸಪ್ರೇಟಾಗಿ 1 to 7 ಸ್ಟ್ಯಾಂಡರ್ಡ್ನ ಯಾವ ಸ್ಕೂಲಲ್ಲಿ ಮುಗಿಸಿರ್ತಾರೆ ಅದರ ಸ್ಟಡಿ ಸರ್ಟಿಫಿಕೇಟ್ ತೊಗೋಬೇಕು ಆ ರೆಸ್ಪೆಕ್ಟಿವ್ ಸ್ಕೂಲ್ ಕಾಲೇಜಿಂದ. ಮತ್ತು ಅದೇ ರೀತಿ ನೀವು ಯಾವ ಸ್ಕೂಲಿಂದ ನಿಮ್ಮ 1 to 8th 9th 10th ಮುಗಿಸಿರ್ತಾರೆ ಅಲ್ಲಿಂದ ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ. ಆ ಎರಡೂ
ಡಾಕ್ಯುಮೆಂಟ್ಸ್ಗೆ ಕೂಡ ಅಲ್ಲಿನ ಪ್ರಿನ್ಸಿಪಲ್ ಕೂಡ ಸೈನ್ ಮಾಡಿರ್ತಾರೆ, ಅದರೊಂದಿಗೆ BO ಮತ್ತು DDPI ಅವರು ಸೈನ್ ಮಾಡಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಟಡಿ ಸರ್ಟಿಫಿಕೇಟ್ಗಾಗಿ CBSE ಮತ್ತು CISE ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ವಿದ್ಯಾರ್ಥಿಗಳು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ನೀವು ನಿಮ್ಮ ಕಾಲೇಜಿನಿಂದನೇ ತಗೋಬೇಕಾಗುತ್ತೆ. ಕಾಲೇಜಿನಿಂದ ತಗೊಂಡು ಅಲ್ಲಿಯ ಪ್ರಿನ್ಸಿಪಲ್ ಸಿಗ್ನೇಚರ್ ಇತ್ತಂತಂದರೆ ಸಾಕು. ಮತ್ತು ನೀವು BO ಮತ್ತು DDPI ಅವ್ರ ಕಡೆಯಿಂದ ಸಿಗ್ನೇಚರ್ ತಗೊಳ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಯಾರು CBSE ವಿದ್ಯಾರ್ಥಿಗಳು ಮತ್ತು ಜಮ್ಮು ಕಾಶ್ಮೀರ್ನ ವಿದ್ಯಾರ್ಥಿಗಳು. ಸೊ ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು, ಒರಿಜಿನಲ್ ಜೊತೆಗೆ ಮತ್ತು ಜೆರಾಕ್ಸ್ ಕಾಪಿಯನ್ನು ಕೂಡ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಗ್ಯಾಪ್ ಸರ್ಟಿಫಿಕೇಟ್. ಗ್ಯಾಪ್ ಸರ್ಟಿಫಿಕೇಟ್ ಏನಪ್ಪ ಇದು? ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾ? ಇಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಂತ ಅವಶ್ಯಕತೆ ಇಲ್ಲ. ಗ್ಯಾಪ್ ಸರ್ಟಿಫಿಕೇಟ್ ಏನಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಕಳೆದ ವರ್ಷ ನೀವು PUC ಮುಗಿಸಿರ್ತೀರಾ ಅಥವಾ ಹಿಂದಿನ ವರ್ಷ PUC ಮುಗಿಸಿರ್ತೀರಾ, ನೀವು ನೀಟ್ ಕಳೆದ ವರ್ಷ ನೀವು ಸೀಟ್ ಆಯ್ಕೆ ಮಾಡ್ಕೊಂಡಿರೋದಿಲ್ಲ, ಈ ವರ್ಷ ನೀವು ಅಪ್ಲೈ ಮಾಡ್ತಿದ್ರೆ ಆವಾಗ ನಿಮಗೆ ಈ ಗ್ಯಾಪ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಈ ಗ್ಯಾಪ್ ಸರ್ಟಿಫಿಕೇಟ್ ನೀವು ಎಲ್ಲಿ ತಗೋಬೇಕು? ಸೊ ಏನಿಲ್ಲ, ಈ ಕೋರ್ಟ್ಗೆ ಹೋಗಿ ಅಲ್ಲಿ ನೋಟ್ರಿ ಮಾಡುವಂಥ ವಕೀಲರು ಇರ್ತಾರೆ, ಅವ್ರಿಗೆ ಹೋಗಿ ನೀವು ನಿಮ್ಮ ಒರಿಜಿನಲ್ PUC ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಆಲ್ರೆಡಿ ಬಂದಿರುತ್ತೆ, ಸೊ ಅದನ್ನು ತೊಗೊಂಡು ಅವ್ರ ಹತ್ರ ಹೋಗಿ ನೀನು ಏನು ಆ ಡೇಟ್ ಇಂತ ಏನೇನು ಮಾಡಿದ್ರಿ, ಜಸ್ಟ್ ನಾನು ನೀಟ್ ಪ್ರಿಪೇರ್ ಮಾಡ್ತಾ ಇದ್ದೆ ಅಥವಾ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ತಿದ್ದೆ ಅಂತ ಅದನ್ನು ಬರೆಸಿ ಅದನ್ನು ನೀವು ಅಲ್ಲಿ ನೋಟ್ರಿ ಸಿಗ್ನೇಚರ್ ತೊಗೊಂಡು ಅಥವಾ ಗ್ಯಾಜೆಟೆಡ್ ಆಫೀಸರ್ ಕಡೆ ಸೈನ್ ತೊಗೊಂಡ್ರೆ ಸಾಕು. ಮತ್ತು ಈ ಗ್ಯಾಪ್ ಸರ್ಟಿಫಿಕೇಟು ಈ ವರ್ಷ PUC ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಫ್ರೆಶ್ ವಿದ್ಯಾರ್ಥಿಗಳು ಇರ್ತಾರೆ, ಸೊ ಅವರಿಗೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟ್ ಎದಕ್ಕಪ್ಪ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ವೆರಿಫೈ ಮಾಡೋದಕ್ಕೆ. ಸೊ ಬರ್ತ್ ಸರ್ಟಿಫಿಕೇಟ್ ಇತ್ತಂತಂದರೆ ತೊಂದರೆ ಇಲ್ಲ. ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ ಈಗ ಸದ್ಯದ ಮಟ್ಟಿಗೆ, ಅವ್ರು ಏನು ಮಾಡ್ಬೋದು, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡನ್ನು ಪ್ರೂಫ್ಗಾಗಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅದನ್ನೇ ನೀವು ತೋರಿಸಿದ್ರೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್ಗಾಗಿ ಅದು ಕೂಡ ಡಾಕ್ಯುಮೆಂಟ್ ಆಗಿ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟು, ಎಲ್ಲ ವಿದ್ಯಾರ್ಥಿಗಳು ಗಮನ ಕೊಡಬೇಕು. ಸೊ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನೀವು ನಿಮ್ಮ ತಹಶೀಲ್ದಾರ್ ಅವ್ರ ಕಡೆಯಿಂದ ನೀವು ಪಡೆದುಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳು. ಯಾಕಂದರೆ ಪ್ರತಿಯೊಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅದರದೇ ಆದಂಥ ರಿಸರ್ವೇಷನ್ಸ್ ಇರುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಫೀಸ್ಗಳಲ್ಲಿ ಕೂಡ ಕನ್ಸೆಷನ್ ಇರುತ್ತೆ. ಆ ಕಾರಣದಿಂದ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನನ್ನ ಹತ್ರ ಹಳೆಯ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ಅದನ್ನು ನಡೆಯುತ್ತಾ ಅಂತ ಭಾಳ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಅದರದೇ ಆದಂಥ ಒಂದು ವ್ಯಾಲಿಡ್ ಡೇಟನ್ನು ಕೊಟ್ಟಿರ್ತಾರೆ, ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಇದು ವ್ಯಾಲಿಡ್ ಅಂತ ಹೇಳಿ. ನಿಮ್ಮ ಹತ್ರ ಹಳೆಯ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಅಥವಾ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದರ ಮೇಲಿರುವಂತಹ ವ್ಯಾಲಿಡ್ ಡೇಟನ್ನು ನೋಡಿ. ಇನ್ ಕೇಸ್ ಅದು ಏನಾದರೂ ಎಕ್ಸ್ಪೈರ್ ಆಗಿತ್ತಂತಂದರೆ ಇಮಿಡಿಯೇಟ್ ಆಗಿ ನೀವು ಫ್ರೆಶ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ ವಿದಿನ ನಿಮಗೆ 10 ರಿಂದ 15 ದಿನದಲ್ಲಿ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ರಿಸರ್ವೇಷನ್ ಬೇಕಪ್ಪ ಅಂತಂತಂದರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಕಾಸ್ಟ್ ಸರ್ಟಿಫಿಕೇಟ್ ಅಂತಂದರೆ, SC ಮತ್ತು ST ವಿದ್ಯಾರ್ಥಿಗಳು ಫಾರಮ್ D ಫಾರ್ಮ್ಯಾಟ್ನಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟ್ನ ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿ ಕ್ಯಾಟಗರಿ 1 ವಿದ್ಯಾರ್ಥಿಗಳು ಫಾರಮ್ E ಫಾರ್ಮ್ಯಾಟ್ನಲ್ಲಿ ನೀವು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ರೆಡಿ ಇರಬೇಕಾಗತ್ತೆ ನಿಮ್ಮದು. ಮತ್ತು ಕ್ಯಾಟಗರಿ 2A 2B 3A 3B ವಿದ್ಯಾರ್ಥಿಗಳು ಫಾರಮ್ Fನಲ್ಲಿ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಈ ಫಾರ್ಮ್ಯಾಟ್ನಲ್ಲಿ ಇರಬೇಕು. SC ST ವಿದ್ಯಾರ್ಥಿಗಳಿಗೆ ಫಾರಮ್ D, ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಫಾರಮ್ E, 2A 2B 3A 3B ವಿದ್ಯಾರ್ಥಿಗಳಿಗೆ ಫಾರಮ್ F ಫಾರ್ಮ್ಯಾಟ್ನಲ್ಲಿ ಇದ್ದರೆ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ. ಸೊ ಇದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಒರಿಜಿನಲ್ ಕೂಡ ಇಟ್ಕೋಬೇಕು ಮತ್ತು ಅದ್ರ ಜೊತೆ ನೀವು ಜೆರಾಕ್ಸ್ ಕಾಪಿಗಳನ್ನು ಕೂಡ ಇಟ್ಕೋಬೇಕಾಗತ್ತೆ. ಯಾರ ಹತ್ರ ಇರೋದಿಲ್ಲ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ ಮತ್ತು ಅದನ್ನು 10 ರಿಂದ 15 ದಿನದಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಈಗೆಲ್ಲ ಕಂಪ್ಲೀಟ್ ಆನ್ಲೈನ್ ಆಗಿರೋದು ಕಾರಣದಿಂದ ನಿಮಗೆ ವಿದಿನ್ 15 ಡೇಸ್ ನಿಮಗೆ ನಿಮ್ಮ ಹೊಸ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್. ಯಾವ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ 1 ರಿಂದ 10ನೇ ತರಗತಿ ಓದಿರ್ತಾರೆ ಆ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದ ರಿಸರ್ವೇಷನ್ ಪಡಿಬೇಕಂತಂದರೆ, ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಪ್ರತ್ಯೇಕವಾದಂಥ ರಿಸರ್ವೇಷನ್ ಇರುತ್ತೆ ಗೌರ್ಮೆಂಟ್ ಸೀಟ್ ಅಡಿಯಲ್ಲಿ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ನೀವು ರಿಸರ್ವೇಷನ್ ಪಡಿಬೇಕಂತಂದರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕೌನ್ಸಿಲಿಂಗ್ ಟೈಮ್ನಲ್ಲಿ. ಮತ್ತು ಇದ್ರ ಮೇಲೆ ನೀವು BO ನಿಮ್ಮ ವ್ಯಾಪ್ತಿಗೆ ಬರುವಂಥ ನಿಮ್ಮ ರೀಜನಲ್ಲಿರುವಂಥ BOಗಳ ಸಿಗ್ನೇಚರನ್ನು ಪಡೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದು ಕೂಡ ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ಒರಿಜಿನಲ್ ನೀವು ಮತ್ತು ಜೆರಾಕ್ಸ್ ಕಾಪಿಯನ್ನು ಇದನ್ನು ಕೌನ್ಸಿಲಿಂಗ್ ಟೈಮ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ಸೊ ಯಾವ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ, ರೂರಲ್ ಕೋಟಾ ಅಡಿಯಲ್ಲಿ ನಿಮ್ಗೇನಾದರೂ ಸೀಟ್ಗಳು ಕ್ಲೈಮ್ ಮಾಡಬೇಕಂತಿದ್ರೆ ನೀವು ಅವಾಗ ರೂರಲ್ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕಾಗತ್ತೆ. ಇದರದೇ ಆದಂಥ ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ನಲ್ಲಿ ನೀವು ಹೋಗಿ
ನೀವು ಕೇಳಿದ್ರೆ ಅದ್ರ ಮೇಲೆ ಸೈನ್ ರೆಡಿ ಆಗುತ್ತೆ. ಸೊ ನಿಮ್ಮ ಹೆಸರು ಯಾವ ಇಯರ್ನಿಂದ ಎಲ್ಲಿ ಮಟ್ಟ ನೀವು ಸ್ಕೂಲ್ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತ್ರಿ, ತಾಲೂಕು ಯಾವುದು, ಗ್ರಾಮ ಯಾವುದು, ಪಂಚಾಯತ್ ಯಾವುದು, ಅದು ಸಂಪೂರ್ಣ ಡೀಟೇಲ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ನೀವು ಪಡ್ಕೊಂಡ್ರೆ ನೀವು ರೂರಲ್ ಕೋಟಾದಲ್ಲಿ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದಾಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳೂ ಮಾಡಬೇಕಾಗುತ್ತೆ. ಮತ್ತು ಯಾವ್ಯಾವ ಗ್ರಾಮಗಳು ಅಥವಾ ಯಾವ್ಯಾವ ಊರುಗಳು ರೂರಲ್ ಕೋಟಾದಲ್ಲಿ ಬರುತ್ತೆ ಅಂತ ಒಂದು ಅಫಿಷಿಯಲ್ ಸರ್ಕ್ಯುಲರ್ನ ಬಿಟ್ಟಿರ್ತಾರೆ KA ವೆಬ್ಸೈಟ್ನಲ್ಲಿ. ಅದನ್ನು ನೀವು ನೋಡಿಕೊಂಡು ನಿಮ್ಮ ಊರು ಏನಾದರೂ ಆ ಲಿಸ್ಟ್ನಲ್ಲಿ ಇತ್ತಂದರೆ ನೀವು ರೂರಲ್ ಕೋಟಾದಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ ಇದು. ಸೊ ಪ್ರಿಸ್ಕ್ರೈಬ್ಡ್ ಒಂದು ಸಿಟೀಸ್ ಅಥವಾ ಒಂದು ಗ್ರಾಮಗಳ ಬಗ್ಗೆ ಒಂದು ಲಿಸ್ಟನ್ನು ಬಿಡ್ತಾರೆ KA. ಆ ಇರುವಂತಹ ಹೆಸರು ನಿಮ್ಮ ಊರು ಏನಾದರೂ ಇತ್ತಂತಂದರೆ ನೀವು ರೂರಲ್ ಸ್ಟಡಿ ಕೋಟಾದಲ್ಲಿ ನೀವು ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು. ಮತ್ತು ಯಾವ ವಿದ್ಯಾರ್ಥಿಗಳು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ತೊಗೊತೀರೋ ಅದ್ರ ಮೇಲೆ BO ಸೈನ್ ಆಗಬೇಕು ಮತ್ತು ಅದರ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದ್ರ ಜೊತೆಗೇನೆ ಇರುತ್ತೆ. ಅದನ್ನು ಕೂಡ ನೀವು ರೆಡಿಯಾಗಿ ಇಟ್ಕೋಬೇಕು. ಬರೀ ನನ್ನ ಹತ್ರ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಇದೆ ಅಂತಂದರೆ ನಡೆಯೋದಿಲ್ಲ, ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ಅದ್ರ ಜೊತೆ ಇರಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಪ್ರತ್ಯೇಕವಾದಂತಹ ರಿಸರ್ವೇಷನ್ ಇರುತ್ತೆ. ಪ್ರತಿಯೊಂದು ಕಾಲೇಜ್ಗಳಲ್ಲಿ ಹೈದರಾಬಾದ್ ಕರ್ನಾಟಕ ಕೋಟಾ ಅಡಿಯಲ್ಲಿ ಕೆಲ ಸೀಟ್ಗಳನ್ನು ಕಾಯ್ದಿರಿಸಿರುತ್ತಾರೆ. ಸೊ ಇದು ಹೈದರಾಬಾದ್ ಕರ್ನಾಟಕ ರೀಜನ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗುಲ್ಬರ್ಗಾ, ಕೊಪ್ಪಳ ಮತ್ತು ಬಳ್ಳಾರಿ, ಸೊ ಈ ರೀತಿ ಗಡಿ ಭಾಗದಲ್ಲಿ ಇರುವಂಥ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಏನಿದೆಯಲ್ಲ, ಯಾದಗಿರಿ, ಸೊ ಇವೆಲ್ಲ ಭಾಗದ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಕೋಟಾ ಅಡಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ನೀವು ಕನ್ಸರ್ನ್ಡ್ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಕಡೆಯಿಂದ ನೀವು ಈ ಲೆಟರನ್ನು ಸರ್ಟಿಫಿಕೇಟ್ನ ಪಡೆದುಕೊಳ್ಬೇಕಾಗತ್ತೆ. ಯಾರ ಹತ್ರ ಈ ಸರ್ಟಿಫಿಕೇಟ್ ಇರುತ್ತಲ್ಲ ಅವರಿಗೆ ಮಾತ್ರ ನೀವು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನಲ್ಲಿ ಅಪ್ಲೈ ಮಾಡಬೇಕು, ಅಂದರೆ ರಿಸರ್ವೇಷನ್ ಪಡ್ಕೊಳ್ಬೋದಾಗುತ್ತೆ. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೊದಲು ಹೇಳಿದಾಗ ಪ್ರತಿಯೊಂದು ಕಾಲೇಜ್ನಲ್ಲೂ ಕೆಲ ಸೀಟ್ಗಳು ರಿಸರ್ವ್ ಆಗಿರುತ್ತೆ. ಆ ಕಾರಣದಿಂದ ವಿದ್ಯಾರ್ಥಿಗಳ ಹತ್ರ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲಪ್ಪ ಅಂತಂದರೆ ಇಮಿಡಿಯೇಟಾಗಿ ನೀವು ಈ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್. ಇದು ಏನಕ್ಕೆ ಅಂತಂತಂದರೆ ಕೆಲ ಕಾಲೇಜ್ಗಳು ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ಗಳಿರುತ್ತೆ. ಅಲ್ಲಿ ಹೆಚ್ಚಿನ ಸಂಖ್ಯೆ ಅಂದರೆ ಪ್ರತ್ಯೇಕವಾದಂತಹ ಆಯಾ ರಿಲಿಜಿಯಸ್ನವರಿಗೆ ಸಪ್ರೇಟ್ ಆದಂಥ ಒಂದು ಕೆಲ ಸೀಟ್ಸ್ಗಳನ್ನು ಇಟ್ಟಿರ್ತಾರೆ. ಸೊ ಆ ಕೋಟಾ ಅಡಿಯಲ್ಲಿ ನೀವೇನಾದರೂ ನೀವು ಸೀಟ್ ಪಡಿಬೇಕಂತಂತಿತ್ತಂದರೆ ಆವಾಗ ಈ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನೀವು ಕೌನ್ಸಿಲಿಂಗ್ ಟೈಮ್ನಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಈ ನೀವು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟನ್ನು ನಿಮ್ಮ ತಹಶೀಲ್ದಾರ್ ಅವರು, ನಿಮ್ಮ ವ್ಯಾಪ್ತಿ ಬರುವಂಥ ತಹಶೀಲ್ದಾರ್ ಅವರು ನಿಮಗೆ ಈ ಸರ್ಟಿಫಿಕೇಟನ್ನು ನೀಡ್ತಾರೆ. ಮತ್ತು ಡೊಮಿಸೈಲ್ ಸರ್ಟಿಫಿಕೇಟ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ ಡೊಮಿಸೈಲ್ ಸರ್ಟಿಫಿಕೇಟಿಂದ ಮೂಲ ರಹವಾಸಿಗಳ ಪ್ರಮಾಣಪತ್ರ, ರಹವಾಸಿ ಪ್ರಮಾಣಪತ್ರ ಅಂತ ಹೇಳ್ತೀವಿ ನಾವು, ಮೂಲ ರಹವಾಸಿ ಪ್ರಮಾಣಪತ್ರ. ಸೊ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಕನ್ಸರ್ನ್ಡ್ ರೆವಿನ್ಯೂ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ರೆವಿನ್ಯೂ ಅಥವಾ ಮುನ್ಸಿಪಲ್ ಅಥಾರಿಟಿಗಳಿಂದ ನೀವು ಇದನ್ನು ಪಡೆದುಕೊಳ್ಬೇಕಾಗತ್ತೆ. ಇದರ ಒರಿಜಿನಲ್ ಅಲಾಂಗ್ ವಿತ್ ಜೆರಾಕ್ಸ್ ಕಾಪಿಯನ್ನು ಕೂಡ ಇಟ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್. ಯಾರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಇರ್ತಾರೆ, ಸೊ ಅವರೇನಾದರೂ ನೀವು ಕನ್ನಡ ಈ ಕೋಟಾದಲ್ಲಿ ನೀವು ಏನಾದರೂ ರಿಸರ್ವೇಷನ್ ಮಾಡಬೇಕಂದ್ರೆ ಅಫಿಡಿವಿಟ್ ಅನ್ನು ತೊಗೋಬೇಕಾಗತ್ತೆ ನೀವು. ಸೊ ಆ ಅಫಿಡಿವಿಟ್ನ ಅದರದ್ದು ಒಂದೇ ಫಾರ್ಮ್ಯಾಟ್ ಇದೆ, ಅದರದ್ದೇ ಆದಂಥ ಫಾರ್ಮ್ಯಾಟ್ಗಳು KA ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯಾರು ಈ ಹೊರನಾಡು ಗಡಿನಾಡು ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಇರ್ತೀರ ಅವರು ಪ್ರತ್ಯೇಕವಾದಂತಹ ಕನ್ನಡ ಎಕ್ಸಾಮಿನೇಷನ್ನ ಕಟ್ಟಬೇಕಾಗುತ್ತೆ. ಕನ್ನಡ ಸಪ್ರೇಟ್ ಅಲಾಂಗ್ ವಿತ್ ನಿಮ್ಮ ನೀಟ್ ಎಕ್ಸಾಮ್ನೊಂದಿಗೆ ನೀವು ಕನ್ನಡ ಟೆಸ್ಟನ್ನು ಪಾಸ್ ಆಗಬೇಕು. ಜಸ್ಟ್ ಅದರಲ್ಲಿ ಯಾವುದೇ ರೀತಿ ಕಟ್ ಆಫ್ಗಳಿರೋಲ್ಲ, ಜಸ್ಟ್ ಎಲಿಜಿಬಲ್ ಆಗಬೇಕು. ನೀವು ಮಿನಿಮಮ್ ಮಾರ್ಕ್ಸ್ ತೊಗೊಂಡ್ರೆ ಸಾಕು ಕನ್ನಡ ಎಕ್ಸಾಮಿನಲ್ಲಿ. ಸೊ ಆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಆ ದಿನದಂದೇ ವಿದ್ಯಾರ್ಥಿಗಳು ಈ ಕನ್ನಡ ಎಕ್ಸಾಮನ್ನು ಕಡ್ಡಾಯವಾಗಿ ಬರೀಲೇಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಸ್ಪೆಷಲ್ ಕೋಟಾ ಅಂತ ಇರುತ್ತೆ, ಸ್ಪೆಷಲ್ ರಿಸರ್ವೇಷನ್. ಯಾರಿಗೆ ಅಂತಂದರೆ ಸ್ಪೋರ್ಟ್ಸು, NCC, ಸ್ಕೌಟ್ ಆ್ಯಂಡ್ ಗೈಡ್ಸು, ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನ್ನು, ಸೊ ಈ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂಥ ರಿಸರ್ವೇಷನ್ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಇರುತ್ತೆ. ಸೊ ಆಯಾ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ನಲ್ಲಿ ಸೊ ಅಫಿಷಿಯಲ್ ಆಗಿ ಆಲ್ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿಯು ಕೆಲವೊಂದು ಸ್ಪೋರ್ಟ್ಸ್ಗಳನ್ನು ಲಿಸ್ಟ್ ಮಾಡ್ತಾರೆ. ಆ ಸ್ಪೋರ್ಟ್ಸ್ಗಳಲ್ಲಿ ನೀವೇನಾದರೂ ನ್ಯಾಷನಲ್ ಲೆವೆಲು ಅಥವಾ ಇಂಟರ್ನ್ಯಾಷನಲ್ ಲೆವೆಲು ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ನೀವು ಪ್ರಶಸ್ತಿಗಳನ್ನು ಅಥವಾ ನೀವು ಪಾರ್ಟಿಸಿಪೇಟ್ ಮಾಡಿರೋ ದಾಖಲಾತಿಗಳಿದ್ವಪ್ಪ, ಸರ್ಟಿಫಿಕೇಟ್ಸ್ಗಳಿತ್ತಂತಂದರೆ ಅವುಗಳನ್ನು ಪ್ರೊಡ್ಯೂಸ್ ಮಾಡಿ ನೀವು ರಿಸರ್ವೇಷನಲ್ಲಿ ಕ್ಲೈಮ್ ಮಾಡ್ಬೋದು. ಅಥವಾ NCC ವಿದ್ಯಾರ್ಥಿಗಳು ಯಾರು ರಾಷ್ಟ್ರಮಟ್ಟದ ಕ್ಯಾಂಪ್ಗಳಲ್ಲಿ ಭಾಗವಹಿಸಿರ್ತೀರ, RD ಪರೇಡ್ನಲ್ಲಿ ಅಥವಾ ಥಲ್ ಸೇನಾ ಕ್ಯಾಂಪ್ನಲ್ಲಿ
ಪಾರ್ಟಿಸಿಪೇಟ್ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳು ಕೂಡ ಅವುಗಳ ಸರ್ಟಿಫಿಕೇಟ್ಸ್ನ ಪ್ರೊಡ್ಯೂಸ್ ಮಾಡಿ ನೀವು ಅಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡಿ. ಅದೇ ರೀತಿ ಸ್ಕೌಟ್ಸ್ ಆ್ಯಂಡ್ ಗೈಡ್ ಮತ್ತು ಎಕ್ಸ್ ಸರ್ವಿಸ್ಮೆನ್ಸ್ಗಳದ್ದು ಏನಿರುತ್ತಲ್ಲ ಅವ್ರದ್ದೇ ಆದಂಥ ಕೆಲ ದಾಖಲಾತಿಗಳಿರುತ್ತೆ, ಅದರ ಪ್ರಕಾರ ಅವೆಲ್ಲ ಸಬ್ಮಿಟ್ ಮಾಡಿದರೆ ನೀವು ಅಡಿಷ್ನಲ್ ಅಲಾಂಗ್ ವಿತ್ ನಾರ್ಮಲ್ ಕೋಟಾದಲ್ಲಿ ಪ್ಲಸ್ ಅಡಿಷ್ನಲ್ ನೀವು ಈ ಸ್ಪೆಷಲ್ ರಿಸರ್ವೇಷನ್ ಕೋಟಾನ ಕೂಡ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್. ಇದು ವೆರಿ ಇಂಪಾರ್ಟೆಂಟ್. ಯಾವ ವಿದ್ಯಾರ್ಥಿಗಳು ಬೇರೆ ರಾಜ್ಯದಿಂದ ಇರ್ತೀರಾ, ಅವರು ಕರ್ನಾಟಕದ ಇಲ್ಲಿ ಬರ್ತೀರಾ ಅಥವಾ ಬೇರೆ ಎಕ್ಸಾಮಿನೇಷನ್ ಬೋರ್ಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಮಹಾರಾಷ್ಟ್ರದಲ್ಲಿ ಇರ್ತೀನಿ, ಬಟ್ ಅದನ್ನು ನಾನು ಈಗ ಕರ್ನಾಟಕದ KA ಅದಲ್ಲಿ ಅಡಿಯಲ್ಲಿ ನಾನು ಸೀಟ್ ಪಡಿಬೇಕಂದ್ರೆ ನಿಮ್ಮ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನು ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಬೇಕಾಗುತ್ತೆ. ಒರಿಜಿನಲು ಇರಬೇಕು ಮತ್ತು ಜೆರಾಕ್ಸ್ ಕಾಪಿಗಳು ಕೂಡ ಇರಬೇಕಾಗುತ್ತೆ. ಯಾರಿಗೆಪ್ಪ ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳು, ಔಟ್ಸೈಡ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್. ಯಾವ ವಿದ್ಯಾರ್ಥಿಗಳು ಬೇರೆ ರಾಜ್ಯದಲ್ಲಿರ್ತಾರೆ, ಕರ್ನಾಟಕದವರೇ ಬೇರೆ ರಾಜ್ಯದಲ್ಲಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂತಾರೆ ನಿಮ್ಮ ಆಧಾರ್ ಕಾರ್ಡ್. ಸೊ ಆಧಾರ್ ಇದು ವ್ಯಾಲಿಡ್ ಐಡೆಂಟಿಟಿ ಅಂತ ಹೇಳ್ಬೋದು ನಾವು. ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಮತ್ತು ನಿಮ್ಮ ವೋಟರ್ ID ಇರ್ಬೋದು, ಇವುಗಳನ್ನು ನೀವು ವ್ಯಾಲಿಡ್ ಐಡೆಂಟಿ ಕಾರ್ಡ್ ಥರ ಯೂಸ್ ಮಾಡ್ತೀವಿ. ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಎಲ್ಲ ಪ್ರತಿಯೊಬ್ಬ ನಾಗರಿಕರ ಹತ್ರ. ಸೊ ನಿಮ್ಮ ಆಧಾರ್ ಕಾರ್ಡ್ ಪ್ಲಸ್ ನಿಮ್ಮ ಪಾಲಕರ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡಿರಿ, ಒರಿಜಿನಲ್ ಅಲಾಂಗ್ ವಿತ್ ಜೆರಾಕ್ಸ್ ಕೂಡ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸುಮಾರು 10 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಟ್ಕೊಳ್ಳಿ, ಮತ್ತೊಂದು 4 ರಿಂದ 8 ಸ್ಟ್ಯಾಂಪ್ ಸೈಜ್ ಫೋಟೋಗಳನ್ನು ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಯಾಕಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಎಡಿಷ್ನಲ್ ಇದ್ದರೆ ಏನೇ ತೊಂದರೆ ಇಲ್ಲ, ಮುಂದೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ನಿಮಗೆ ಕಾಲೇಜ್ನಲ್ಲಿ ಕೊಡೋಕೆ ಕೂಡ ಬೇಕಾಗುತ್ತೆ. ಆ ಕಾರಣ ವಿದ್ಯಾರ್ಥಿಗಳು ಸುಮಾರು 10 ರಿಂದ 15 ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಇಟ್ಕೊಳ್ಳಿ, ಮತ್ತು ಒಂದು 4 ರಿಂದ 8 ಸ್ಟ್ಯಾಂಪ್ ಸೈಜ್ ಫೋಟೋಗಳನ್ನು ಕೂಡ ಇಟ್ಕೋಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ಬಿಫೋರ್ ನೀವು ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮೊದಲು ಇವುಗಳನ್ನು ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಗಮನ ಹರಿಸಲೇಬೇಕು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಏನು ಹೇಳಿದ್ದೀನಿ, ಸೊ ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಇದ್ದರೂ ಕೂಡ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ 3 ಸೆಟ್ ಜೆರಾಕ್ಸ್ ಕಾಪಿಗಳನ್ನು ಇಟ್ಕೊಳ್ಳಿ ದಯವಿಟ್ಟು. ಕೆಲವೊಬ್ರು 1 ಸೆಟ್ ಅಂತ ಹೇಳ್ತಾರೆ, ಕೆಲವೊಬ್ರು 2 ಸೆಟ್ಸ್ ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ಬಟ್ ಎಡಿಷ್ನಲ್ ಒಂದು ಜೆರಾಕ್ಸ್ ತೊಗೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ನೊಂದಿಗೆ 3 ಸೆಟ್ ಜೆರಾಕ್ಸ್ ಕಾಪಿಗಳನ್ನು ಪಡೆದುಕೊಳ್ಬೇಕು. ಮತ್ತು ಸೆಲ್ಫ್ ಅಟೆಸ್ಟೆಡ್ ಇದ್ದರೆ ಸಾಕು. ಸೆಲ್ಫ್ ಅಟೆಸ್ಟೆಡ್ ಅಥವಾ ನಿಮ್ಮ ಪೇರೆಂಟ್ ಅಟೆಸ್ಟೆಡ್ ಮಾಡಿದರೂ ಕೂಡ ಸಾಕು. ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಗೆ ಸೆಲ್ಫ್ ಅಟೆಸ್ಟೆಡ್ಗಿಂತ ಬೆಟರ್ ನೀವು ಕೆಲವೊಂದು ಏನೋ ರಿಸರ್ವೇಷನ್ಸ್ ಸರ್ಟಿಫಿಕೇಟ್ ಆಗಿರೋ ಅಥವಾ ಏನೋ ಇರುತ್ತಲ್ಲ ಅವುಗಳನ್ನು ಗ್ಯಾಜೆಟೆಡ್ ಆಫೀಸರ್ ಕಡೆಯಿಂದ ಅಥವಾ ನೋಟ್ರಿ ಅವ್ರ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸೊ ಸೆಲ್ಫ್ ಅಟೆಸ್ಟೆಡ್ ಕೂಡ ವ್ಯಾಲಿಡ್ ಆಗುತ್ತೆ. ಈಗ ಗೌರ್ಮೆಂಟ್ ಹೇಳಿದೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಿಗೆ ಸೆಲ್ಫ್ ಅಟೆಸ್ಟೆಡ್ ಇದ್ದರೆ ಅವುಗಳು ವ್ಯಾಲಿಡ್ ಅಂತ ಹೇಳುತ್ತೆ. ಬಟ್ ಆದರೂ ಕೂಡ ಸೊ ಬೆಟರ್ ನೀವು ನೋಟ್ರಿ ಅಥವಾ ಗ್ಯಾಜೆಟೆಡ್ ಆಫೀಸರ್ಗಳಿಂದ ಅಟೆಸ್ಟೆಡ್ ಮಾಡಿಸಿದ್ರೆ ಉತ್ತಮ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ 1 ಸೆಟ್ ಇರಬೇಕು, ಅಲಾಂಗ್ ವಿತ್ ಎಲ್ಲ ನೀವು ಯಾವ್ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಅದರ 3 ಸೆಟ್ ಫೋಟೋ ಕಾಪಿ ಅಥವಾ ಜೆರಾಕ್ಸನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು. ಮತ್ತು ಈ 3 ಸೆಟ್ಗಳನ್ನು ನಿಮ್ಮ ಕೌನ್ಸಿಲಿಂಗ್ ಸಮಯದಲ್ಲಿ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಎಷ್ಟು ಕೇಳ್ತಾರೋ ಅಷ್ಟನ್ನು ಸಬ್ಮಿಟ್ ಮಾಡಿ. ಜನರಲಿ 1 ಕಾಪಿಯನ್ನು ಮಾತ್ರ ಅವ್ರು ಇಟ್ಕೊತಾರೆ. ಸೊ ಇನ್ನೊಂದು ಇನ್ನು ಉಳಿದ 2 ನೀವು ಇಟ್ಕೊಂಡ್ರೆ ಅವು ಮುಂದೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಕೂಡ ನಿಮಗೆ ಉಪಯೋಗವಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಸಾಫ್ಟ್ ಕಾಪಿಗಳನ್ನು ರೆಡಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳು. ಯಾಕಪ್ಪ ಅಂತಂದರೆ ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ಸೊ ಈ ಪ್ಯಾಂಡಮಿಕ್ ಸಿಚುವೇಶನ್ದಲ್ಲಿ ಮುಂದೆ ಕೌನ್ಸಿಲಿಂಗ್ ಆಫ್ಲೈನ್ ನಡೆಯುತ್ತೋ ಆನ್ಲೈನ್ ನಡೆಯುತ್ತೋ ಅನ್ನುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇನ್ ಕೇಸ್ ಆನ್ಲೈನ್ ನಡೀತಂದರೆ ಆವಾಗ ನಿಮಗೆ ಇವೆಲ್ಲ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿನೇ ಅಪ್ಲೋಡ್ ಮಾಡುವಂತಹ ಒಂದು ಪದ್ಧತಿ ಬರ್ಬೋದು. ಸೊ ಆ ಟೈಮ್ನಲ್ಲಿ ನೀವು ಏನು ಮಾಡಬೇಕು, ಆವಾಗ ನೀವು ಕನ್ವರ್ಟ್ ಮಾಡುವಕ್ಕಿಂತ ನೀವೇನು ಮಾಡಬೇಕು, ಈಗನೇ ಅವು ಎಲ್ಲ ಡಾಕ್ಯುಮೆಂಟ್ಗಳ ಸಾಫ್ಟ್ ಕಾಪಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಒಂದು PDF ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ. ಸೊ ಇನ್ನೊಂದು ಫಾರ್ಮ್ಯಾಟ್ JPG ಅಥವಾ PNG JPEG ಫಾರ್ಮ್ಯಾಟ್ನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಒಂದು 15 ರಿಂದ 20 ಡಾಕ್ಯುಮೆಂಟ್ಸ್ ಇದೆ ಅಂತಂದರೆ ಅವುಗಳ PDF ಕೂಡ ಮಾಡಿ ಇಟ್ಕೊಳ್ಳಿ, ಮತ್ತು ಅವುಗಳ JPG ಫಾರ್ಮ್ಯಾಟ್ ಅಂದರೆ ಫೋಟೋ ಫಾರ್ಮ್ಯಾಟ್ನಲ್ಲಿ ಮಾಡಿ ಕೂಡ ಇಟ್ಕೊಳ್ಳಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅವುಗಳ ಸೈಜನ್ನು ಸ್ವಲ್ಪ ಕಡಿಮೆನೇ ಇಟ್ಟಿರಿ. ಯಾಕಂದರೆ ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಜನರಲಿ ಲೆಸ್ ದೆನ್ 500 MB ಇರಬೇಕಾಗುತ್ತೆ, ಅಥವಾ ಕೆಲವೊಂದು ಫೋಟೋಗಳು ಲೆಸ್ ದೆನ್ 25-60 MB ಇರುತ್ತೆ. ಆ ಬೇಸ್ಡ್ ಆನ್ ಸೈಜ್ ಆಮೇಲೆ ನೀವು ಫ್ಲಕ್ಚುಯೇಟ್ ಮಾಡ್ಕೋಬೋದು. ಸೊ ಮೊದಲೇ ಮಾಡುವಾಗ ಕೆಲವೊಂದು ಸೈಜ್ಗಳನ್ನು ರೆಡ್ಯೂಸ್ ಮಾಡಿ ಇಟ್ಕೊಳ್ಳಿ. ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಂತ ಅದರದ್ದು ಕೂಡ ಸಾಫ್ಟ್ ಕಾಪಿ ರೆಡಿ ಇಟ್ಕೊಂಡಿರಿ. ಮತ್ತು ನಿಮ್ಮ ಸಿಗ್ನೇಚರ್ಗಳು
ನೀವು ಸಿಗ್ನೇಚರ್ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಆಗಿರಲಿ, ನಿಮ್ಮ ಸಿಗ್ನೇಚರ್ಗಳಾಗಿ ಒಂದು ವೈಟ್ ಪೇಪರ್ನಲ್ಲಿ ಸಿಗ್ನೇಚರ್ ಮಾಡಿ ಅದರ ಫೋಟೋ ಮಾಡಿ ಅದರದ್ದು ಕೂಡ PDF ಮತ್ತು JPG ಫಾರ್ಮ್ಯಾಟ್ನಲ್ಲಿ ರೆಡಿ ಇಟ್ಕೊಂಡಿರಿ. ಯಾಕಂದರೆ ಆನ್ಲೈನಲ್ಲಿ ಆತಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಫ್ಲೈನಲ್ಲಿ ಆತಂದರೆ ಜೆರಾಕ್ಸ್ ಕಾಪಿಗಳ ಅಟೆಸ್ಟೆಡ್ ಜೆರಾಕ್ಸ್ ಕಾಪಿಗಳನ್ನು ನೀವು ಒಯ್ಯಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಯಾವಾಗ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಇನ್ ಕೇಸ್ ಆಫ್ಲೈನ್ ಇತ್ತಂತಂದರೆ ಆವಾಗ ಕೆಲವೊಂದು ಸಣ್ಣ ಸಣ್ಣ ಸ್ಟೇಷ್ನರಿ ಐಟಮ್ಸ್ಗಳನ್ನು ನೀವು ಇಟ್ಕೊಂಡು ಹೋಗ್ಬೇಕಂತ. ಫಾರ್ ಎಕ್ಸಾಂಪಲ್ ಒಂದು ಪೆನ್ಸಿಲ್ ತೊಗೊಳ್ರಿ, ಒಂದು ರಬ್ಬರ್ ಇಟ್ಕೊಂಡಿರಿ, ಮತ್ತೊಂದು ಬ್ಲ್ಯಾಕ್ ಮತ್ತು ಬ್ಲೂ ಪೆನ್ ಇಟ್ಕೊಂಡಿರಿ, ಸ್ಟೆಪ್ಲರ್ ಇಟ್ಕೊಂಡಿರಿ, ಗಮ್ಮನ್ನು ಇಟ್ಕೊಂಡಿರಿ. ಸೊ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳಲ್ಲಿ ಇವುಗಳ ವ್ಯವಸ್ಥೆ ಇರುತ್ತೆ ಕೂಡ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ ಅಡಿಷ್ನಲ್ ಏನೋ ಜೆರಾಕ್ಸ್ ಬೇಕಾಗಿತ್ತು ಅಥವಾ ಯಾವ ಡಾಕ್ಯುಮೆಂಟ್ ಬೇಡ ಅಂತ ಹೇಳಿದರೆ ಅದನ್ನು ತೆಗೆದು ಉಳಿದಕ್ಕೆ ಸ್ಟಪಲ್ ಮಾಡಿ ಕೊಡೋದಕ್ಕೆ. ಸೊ ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಇಂಥವನ್ನೆಲ್ಲ ನಾವು ಒಯ್ಯಬೇಕು ಅನಿಸ್ಬೋದು. ನಿಮ್ಮ ಸೇಫರ್ ಸೈಡ್ ನೀವು ಇಟ್ಕೊಂಡ್ರೆ ತುಂಬಾ ಉತ್ತಮ. ಸೊ ಇಷ್ಟುಗಳನ್ನು ನೀವು ಗಮನ ಹರಿಸಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್ ಸಮಯದಲ್ಲಿ ತೊಂದರೆಗಳು ಆಗೋದಿಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವು ಎಷ್ಟು ಗಾಬರಿಯನ್ನು, ನೀವು ಯಾವ್ದಾವುದೋ ದಾಖಲಾತಿಗಳು ಅಥವಾ ಏನೋ ಡಾಕ್ಯುಮೆಂಟ್ಸ್ಗಳಿಗೆ ವ್ಯತ್ಯಾಸವಾದಲ್ಲಿ ನೀವು ಎಷ್ಟು ಗಾಬರಿ ಪಡ್ತೀರಾ ವಿದ್ಯಾರ್ಥಿಗಳು, ಅದಕ್ಕಿಂತ ಹೆಚ್ಚು ನಿಮ್ಮ ಪಾಲಕರು ಗಾಬರಿಯನ್ನು ಪಡ್ತಾರೆ. ಆ ಕಾರಣದಿಂದ 1 ರಿಂದ 2 ಬಾರಿ ಪ್ರತಿ ಸಾರಿ ಅವುಗಳ ಡಾಕ್ಯುಮೆಂಟ್ಸ್ಗಳನ್ನು ಪ್ರತ್ಯೇಕವಾಗಿ ಚೆಕ್ ಮಾಡಿ, ಜೆರಾಕ್ಸ್ ಕಾಪಿಯನ್ನು ಚೆಕ್ ಮಾಡಿ, ಸಾಫ್ಟ್ ಕಾಪಿ ರೆಡಿ ಇಟ್ಕೊಳ್ಳಿ. ಮೊದಲೇ ಹೇಳಿದಾಗೆ PDF ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ ಮತ್ತು JPG ಫಾರ್ಮ್ಯಾಟ್ನಲ್ಲಿ ರೆಡಿ ಇಟ್ಕೊಳ್ಳಿ. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಏನು ನನ್ನ ಮಾಹಿತಿ ಕೌನ್ಸಿಲಿಂಗ್ಗೆ ಬೇಕಾಗುವಂಥ ದಾಖಲಾತಿಯ ಬಗ್ಗೆ ಏನು ಮಾಹಿತಿಯನ್ನು ನೀಡಿದೆ ಈ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರು ಕೂಡ ಅತ್ಯಂತ ಉಪಯೋಗವಾಗಿದೆ ಅಂತ ತಿಳ್ಕೊತೀನಿ. ಇದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಇತ್ತಪ್ಪ ಅಂತಂದರೆ, ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ನೀಟ್ ಸ್ಕೋರ್ ಆಗಿ ನೀಟ್ ಕಟ್ ಆಫ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅವುಗಳಿಗೆ ಸೂಕ್ತವಾದಂಥ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಈ ರೀತಿಯಾದಂಥ ನಿಮಗೆ ಉಪಯುಕ್ತವಾದಂಥ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಈಸಿಲಿ ಅವೈಲೇಬಲ್ ಆಗುತ್ತೆ. Click on subscribe button and press the bell icon to get updates from All Academy.